ಚಿಕ್ಕಬಳ್ಳಾಪುರದಲ್ಲಿ ನಡೆದ ನೂತನ ಸದಸ್ಯರ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ರೈತರಿಗೆ ಹೈನುಗಾರಿಕೆ ಉಪಕಸುಬಾಗಿದ್ದು ಇದು ಲಾಭದಾಯಕವಾಗಿಸಬೇಕೆಂಬುದು ನಮ್ಮೆಲ್ಲರ ಬಯಕೆ. ಆದರೆ ಕಾಂಗ್ರೆಸ್ ಸರ್ಕಾರ ಚಿಕ್ಕಬಳ್ಳಾಪುರದ ಹೈನುಗಾರರಿಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಬಿಜೆಪಿ ಸರ್ಕಾರ ತಂದ ಪ್ರತ್ಯೇಕ ಹಾಲು ಒಕ್ಕೂಟ 1.5 ವರ್ಷ ಕೆಲಸ ಮಾಡಿದ್ದು ಅದನ್ನು ಈಗಿನ ಸರ್ಕಾರ ರದ್ದುಪಡಿಸಿದೆ ಎಂದರು. ಈ ಜಿಲ್ಲೆಯ ರೈತರು 5 ಲಕ್ಷ ಲೀಟರ್ ಹಾಲನ್ನು ಒಕ್ಕೂಟಕ್ಕೆ ನೀಡುತ್ತಿದ್ದು ಅಂತಹ ರೈತರ ಪರವಾಗಿರಬೇಕಾದ ಹೃದಯವಂತಿಕೆಯನ್ನ ಕಾಂಗ್ರೆಸ್ ನಾಯಕರು ಕಳೆದುಕೊಂಡಿದ್ದಾರೆ ಎಂದರು. ಈಗ ಹಾಲು ಒಕ್ಕೂಟಕ್ಕೆ ಹೋಗಿ ಮಾತಾಡಬೇಕೆಂದ್ರೆ ರೈತರು 100 ಕಿಲೋಮೀಟರ್ ಪ್ರಯಾಣಿಸಿ ಕೋಲಾರಕ್ಕೆ ಹೋಗಬೇಕು. ಇದು ತಾಂತ್ರಿಕವಲ್ಲ, ರಾಜಕೀಯ ದುರುದ್ದೇಶದಿಂದ ಮಾಡಿರುವ ತೀರ್ಮಾನ. ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ರೈತರಿಗೆ ಮಾಡಿದ ಅಪಮಾನ. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ರೈತರು ಕಾಂಗ್ರೆಸ್ ಮೇಲೆ ಸೇಡು ತೀರಿಸಿಕೊಳ್ಳಲಿದ್ದಾರೆ ಎಂದರು. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಮರಳಿ ಪ್ರತ್ಯೇಕ ಹಾಲು ಒಕ್ಕೂಟ ಪಡೆಯಲು ಕಾನೂನು ಹೋರಾಟ ನಡೆಸಲಾಗುವುದು. ಈಗಿನ ಒಕ್ಕೂಟದಲ್ಲಿ ನಿಯಮ ಮೀರಿ ಟೆಂಡರ್ ಕರೆಯಲಾಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಭ್ರಷ್ಟಾಚಾರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಇದರಲ್ಲಿ ರೈತರ ಮಕ್ಕಳಿಗೆ ಅನ್ಯಾಯವಾಗಿದೆ. ಒಕ್ಕೂಟ ಆರಂಭವಾದಾಗಿನಿಂದ ಈವರೆಗೆ ಇಂತಹ ಹಗರಣಗಳು ನಡೆದಿರಲಿಲ್ಲ. ಈ ನೇಮಕಾತಿಯನ್ನ ರದ್ದುಪಡಿಸಿ ಅಥವಾ ತನಿಖೆ ಮಾಡಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. HN ವ್ಯಾಲಿಯಡಿ ತೃತೀಯ ಹಂತದ ಸಂಸ್ಕರಣೆ ಮಾಡಿ ಎಂದರೆ ಅದನ್ನೂ ಮಾಡಿಲ್ಲ. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ರಾಜಧಾನಿ ಬೆಂಗಳೂರಿನಲ್ಲೂ ಈಗ ನೀರಿಲ್ಲ ಎಂದರು. ಒಟ್ಟು ಹಾಲಿನ ಡೇರಿಗಳ ಪೈಕಿ 122 ಬಿಜೆಪಿ ಬೆಂಬಲಿತ ಅಧ್ಯಕ್ಷರಿದ್ದಾರೆ. ಅದರಲ್ಲಿ ಕೆಲವರು ಬೇರೆ ಪಕ್ಷಕ್ಕೆ ಬೆಂಬಲ ನೀಡಿದ್ರೆ ಅದು ಆತ್ಮದ್ರೋಹದ ಕೆಲಸವಾಗುತ್ತದೆ. ಕಾಂಗ್ರೆಸ್ ಕೊಡುವ ಹಣದಿಂದ ಮಕ್ಕಳ ಭವಿಷ್ಯ ರೂಪಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ತನವನ್ನ ಕಳೆದುಕೊಳ್ಳಬಾರದು. ಸ್ಥಳೀಯವಾಗಿ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ಪಕ್ಷ ಬಲವಾಗಿರಬೇಕು. ಮುಖಂಡರ ನಡುವೆ ಉತ್ತಮ ಸಂಬಂಧ ಇರಬೇಕು ಎಂದು ಕಿವಿ ಮಾತು ಹೇಳಿದ್ರು. ಕಳೆದ 2 ವರ್ಷಗಳಲ್ಲಿ ಏನೆಲ್ಲ ಆಗಿದೆ, ಇವತ್ತು ರೈತರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ವೃತ್ತಿ ಬದುಕು ಯಾವುದಿದ್ರೆ ಕೃಷಿ ಜೊತೆಗೆ ಉಪಕಸಬು ಇವತ್ತು ಹೈನುಗಾರಿಕೆ. ಈ ಹೈನುಗಾರಿಕೆ ಬಹಳ ಲಾಭದಾಯಕವಾಗಿ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಒತ್ತಾಸೆ. ಆದರೆ ದುರದೃಷ್ಟ ಏನು ಅಂದ್ರೆ, ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2 ದೊಡ್ಡ ಪೆಟ್ಟನ್ನ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ ಕೊಡ್ತಾರೆ. ಒಂದು, ನಮ್ಮ ಬಿಜೆಪಿ ಸರ್ಕಾರ ನಾವು ಆಡಳಿತದಲ್ಲಿದ್ದಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಹಾಲು ಒಕ್ಕೂಟ ಪ್ರತ್ಯೇಕ ಆಗಬೇಕು ಅಂತೇಳಿ ಹಾಲು ಒಕ್ಕೂಟವನ್ನು ಮಾಡಿದೆ. ಸುಮಾರು 1.5 ವರ್ಷ ಕೆಲಸ ಮಾಡಿತು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಜಿಲ್ಲೆ ಆಗಿ 1.5 ವರ್ಷ ಜಿಲ್ಲಾಧಿಕಾರಿಗಳು, ಅದಕ್ಕೆ MD ಅವರು ಎಲ್ಲ ಕೂಡ ನೇಮಕ ಆಗಿ ಕೆಲಸ ಮಾಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಈ ಹಾಲು ಒಕ್ಕೂಟವನ್ನು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ನಮ್ಮಲ್ಲಿ ಪ್ರತ್ಯೇಕ ಆಗಿ ರಚನೆ ಆಗಿತ್ತು ಅದನ್ನ ರದ್ದು ಮಾಡಿ ಮತ್ತೆ ಇವತ್ತು ಕೋಲಾರ ಹಾಲು ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅಂದ್ರೆ ಈ ಜಿಲ್ಲೆಯ ರೈತರು ಸುಮಾರು 5 ಲಕ್ಷ ಲೀಟರ್ಗಳನ್ನ ಪ್ರತಿ ದಿವಸ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಬಹುಶಃ ಈ ಸರ್ಕಾರಕ್ಕೆ ರೈತರ ಪರವಾಗಿ ಇರಬೇಕಾಗಿರ್ತಕ್ಕಂಥ ಉದಯವಂತಿಕೆಯನ್ನ ಕಳ್ಕೊಂಡಿದ್ದಾರೆ. ಯಾವಾಗಲೂ ಕಳ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಆದ್ರೆ ನೋಡ್ಲಿಕ್ಕೆ ಕಣ್ಣು ಇಲ್ಲ. ಕಷ್ಟಗಳನ್ನ ಕೇಳಿಸ್ಕೊಳ್ಳುವಂತ, ಆಲಿಸುವಂತ ಕಿವಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದು ಒಂದು ಕುರುಡ್ರ ಮತ್ತು ಕಿವುಡ್ರ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಲವಾಗಿ ಹೇಳ್ಬೇಕಾಗ್ತದೆ. ರೈತ ವಿರೋಧಿ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ. ನೋಡಿ, ಇವತ್ತು 5 ಲಕ್ಷ ಲೀಟರ್ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆಯ ರೈತರು ಇವತ್ತು ಕಷ್ಟಪಟ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ. ಗುಡಿಬಂಡೆಯಿಂದ ಕೋಲಾರ್ಗೆ ಹೋಗ್ಬೇಕು ಅಂದ್ರೆ 100 ಕಿಲೋಮೀಟರ್ ಆಗುತ್ತೆ. 100 ಕಿಲೋಮೀಟರ್ಗಿಂತ ಹೆಚ್ಚಾಗ್ತದೆ. ಯಾರಾದ್ರೂ
ಅಲ್ಲಿ ಹೋಗಿ ಒಕ್ಕೂಟದಲ್ಲಿ ಮಾತನಾಡಬೇಕು, ಅವ್ರ ಸಮಸ್ಯೆ ಹೇಳ್ಕೋಬೇಕು ಅಂದ್ರೆ 100 ಕಿಲೋಮೀಟರ್ ಹೋಗಿ. ಯಾಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದು ಇವರಿಗೆ ಪ್ರಜ್ಞೆ ಇಲ್ವಾ? ಈ ಜಿಲ್ಲೆಯಲ್ಲಿ 5 ಜನ ಶಾಸಕರಿದ್ದಾರೆ, ಒಬ್ಬರು ಸಚಿವರನ್ನು ಮಾಡಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ಹೊಡೆದು ಬಿಟ್ರಂತೆ. ತಾಂತ್ರಿಕ ಕಾರಣಗಳಿಂದ ಅಲ್ಲ ನೀವು ರದ್ದು ಮಾಡಿರೋದು, ರಾಜಕೀಯ ಕಾರಣಗಳಿಂದ ಅಂತ ನಾನು ಹೇಳಲಿಕ್ಕೆ, ರಾಜಕೀಯದ ದುರುದ್ದೇಶದಿಂದ ನೀವು ರದ್ದು ಮಾಡಿದ್ದೀರಿ. ನನ್ನ ಮೇಲೆ ಸೇಡನ್ನ ತೀರಿಸ್ಕೋಬೇಕು ಅಂತೇಳಿ ಈ ಜಿಲ್ಲೆಯ ರೈತರಿಗೆ ಅಪಮಾನ ಮಾಡಿದ್ದೀರಿ. ಇದನ್ನು ಅನೇಕ ಬಾರಿ ಹೇಳಿದ್ದೀನಿ ನಾನು. ನಮ್ಮ ಜಿಲ್ಲೆಯ ರೈತರು ಸ್ವಾಭಿಮಾನದಿಂದ ಇದ್ದಾರೆ. ನಿಮ್ಮ ಮೇಲಿರ್ತಕ್ಕಂಥ ಕೋಪವನ್ನ ಯಾವಾಗ ತೀರಿಸ್ಕೊಳ್ತಾರೆ ಅಂದ್ರೆ ಈಗ ಬರುವಂತ ಪಾರ್ಲಿಮೆಂಟ್ ಚುನಾವಣೆ ತೀರಿಸ್ಕೊಳ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಜಿಲ್ಲೆಗೆ, ಈ ತಾಲೂಕಿಗೆ ಅಪಮಾನ ಆಗ್ತಾನೆ ಇದೆ, ಅವಮಾನ ಆಗ್ತಾನೆ. ಒಂದ್ ಕಡೆ ರೈತರಿಗೆ ಅವಮಾನ ಮಾಡಿದ್ದಾರೆ, ವಿದ್ಯುತ್ ಜೊತೆ ಆಟ ಆಡ್ತಾ ಇದ್ದಾರೆ, ನೀರು ಸರಬರಾಜು ಮಾಡೋದ್ರಲ್ಲಿ ಸರಿಯಾಗಿ ಅದನ್ನ ಸರಬರಾಜು ಮಾಡುವಂತ ಕೆಲಸ ಮಾಡಲಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಟ್ಯಾಂಕರ್ ಇಡುವಂತ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಏನೋ ನಾನು 65 ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ಇವತ್ತು ನಮ್ಮ ರೈತರು ಇನ್ನೂ ಕೂಡ ನಿರಾಳವಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಹಿಂದೆ ಇದ್ದಿದ್ರೆ ಇವತ್ತು ಜಲಕ್ಷಾಮ ಆಗಿರೋದು. ಅದು ಆ 3ನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಹೇಳಿದ್ವಿ ನಾವು. ನಮ್ಮ ಸರ್ಕಾರ ಮಾಡಿತ್ತು, ನಮ್ಮ ಬಡ್ಜೆಟ್ ಅಲ್ಲಿ, ಕೊನೆ ಬಡ್ಜೆಟ್ ಅಲ್ಲಿ ನಾವು ಘೋಷಣೆ ಮಾಡಿದ್ವಿ. ಅದನ್ನು ಕೂಡ ಇವತ್ತು ಇವರು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ರೈತರ ವಿರುದ್ಧ ತೆಗೆದುಕೊಂಡಿರುವಂತಹ ನಿರ್ಣಯಗಳು, ಇವತ್ತು ನಮ್ಮ ಜಿಲ್ಲೆಯ ರೈತರ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ನಿಜವಾಗಿಯೂ ಕೂಡ ಕಾಂಗ್ರೆಸ್ಗೆ ಕಣ್ಣು ಇಲ್ಲ, ಕಿವಿ ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.